ಸೊ ಇನ್ನು ಒಲಿಂಪಿಕ್ನಲ್ಲಿ ವಿನೇಶ್ ಫೋಗಟ್ ಅನರ್ಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ವಿನೇಶ್ ಫೋಗಟ್. ಸಹಜ ಅಲ್ವಾ? ಇಡೀ ಜಗತ್ತಿನ ರಾಷ್ಟ್ರಗಳು ಬಂದು ಆಡ್ತಕ್ಕಂಥ ಕ್ರೀಡೆ ಅದು. ಅಲ್ಲಿ ಅವರು ಚಿನ್ನದ ಪದಕವನ್ನು ಗೆದ್ದಿದ್ರೆ ಇಡೀ ರಾಷ್ಟ್ರಕ್ಕೆ ಹೆಮ್ಮೆ ಆಗ್ತಾ ಇತ್ತು. ಅಂಥವ್ರನ್ನ ಅನರ್ಹಗೊಳಿಸ್ಬಿಡ್ತಾರೆ ಏಕಾಏಕಿ, ಅಂದರೆ ಅನ್ಎಕ್ಸ್ಪೆಕ್ಟೆಡ್. ಹಾಗಾಗಿ ತುಂಬ ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಈಗ ಸದ್ಯಕ್ಕೆ ಅವರು ಡಿಹೈಡ್ರೇಷನ್ ಇಂದ ಏನೋ ಬಳಲ್ತಾ ಇದ್ದಾರಂತೆ. ಹಾಗಾಗಿ ಪ್ಯಾರಿಸ್ನ ಆಸ್ಪತ್ರೆಯಲ್ಲಿ ವಿನೇಶ್ ಫೋಗಟ್ಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ವಿನೇಶ್ ಅವ್ರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದಾರೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ಮುಖ್ಯಸ್ಥೆ PT ಉಷಾ ಅವರು. ಅದಾದಮೇಲೆ ಅವ್ರು ಮಾಹಿತಿ ಕೂಡ ಕೊಟ್ಟಿದ್ದಾರೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಇವ್ರದ್ದೆಲ್ಲ ಹೇಗೆ ಅಂತಂದರೆ ತುಂಬ ಒಂಥರ ಕಠಿಣವಾದಂತಹ ಅಭ್ಯಾಸ ಮಾಡಿರ್ತಾರೆ, ಕಠಿಣವಾಗಿ ಅವರು ಪ್ರಯತ್ನ ಪಟ್ಟಿರ್ತಾರೆ. ಇನ್ನು ಅಮೆರಿಕ ಕುಸ್ತಿಪಟ್ಟು ಸಾರಾ ಹಿಲ್ಡೆಬ್ರಾಂಡ್ ಅವರು ಒಂದು ಮನವಿ ಮಾಡಿಕೊಂಡಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ವಿನೇಶ್ ಫೋಗಟ್ ಅವ್ರನ್ನ ಅನರ್ಹ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ವಿನೇಶ್ ಫೋಗಟ್. ಜೊತೆಗೆ ಅವ್ರ ಸಪೋರ್ಟ್ಗೆ ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ಎಲ್ಲರೂ ಅವ್ರಿಗೆ ಒಂದು ರೀತಿ ಮಾನಸಿಕ ಸ್ಥೈರ್ಯ ತುಂಬ ವಿಚಾರ ಏನಂತಂದರೆ ಅವರಿಗೆ ಬೆಳ್ಳಿ ಪದಕವನ್ನಾದರೂ ಕೊಡಿ ಅಂತ, ವಿನೇಶ್ಗೆ ಬೆಳ್ಳಿ ಪದಕ ನೀಡುವಂತೆ ಸಾರಾ ಮನವಿ ಮಾಡಿಕೊಂಡಿದ್ದಾರೆ. ಬಟ್ ಹಾಗೆ ಕೊಡಕ್ಕೆ ಬರಲ್ಲ, ಆಡಿದ್ರೆ ಆಟ ಆಡಿಸ್ಬೇಕು, ಇಲ್ಲಾಂದ್ರೆ ಇಲ್ಲ. ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ನಿಯಮ ಬದಲಾವಣೆ ತನ್ನಿ ಅಂತ ಅವ್ರು ಹೇಳೋದು. ಇದು ಕೇವಲ ವಿನೇಶ್ ಫೋಗಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂತಲ್ಲೇ ನಿಯಮಗಳನ್ನು ಬದಲಾವಣೆ ಮಾಡೋದಕ್ಕೆ ಬರಲ್ಲ. ಬಟ್ ಅವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಇವತ್ತು ಅದೊಂದು ಮೇಲ್ಮನವಿ ವಿಚಾರ ಇದೆ, ನೋಡೋಣ ಅದೇನಾಗುತ್ತೆ ಅಂತಂದ್ಬಿಟ್ಟು. ಬಟ್ ಅವ್ರು ಕೇಳ್ಕೊತಾ ಇರೋದು, ಅದು ಬೆಳ್ಳಿ ಪದಕ ಕೊಟ್ಟರು ಸರಿ ಹೋಗಲ್ಲ, ಅದು ಹಾಗೆ ಕೊಡಬಾರ್ದು. ಹಂಗೆ